ಜನರಿಗೆ ಸರಳವಾಗಿ ಕಾವೇರಿ ನೀರನ್ನು ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ಹೊಸ ಯೋಜನೆ. ಈ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ. ಈಗ ಪ್ರೈವೇಟ್ ಟ್ಯಾಂಕರ್ಗಳು ಏನು ಹೆಚ್ಚುವರಿ ದರ ವಸೂಲಿ ಮಾಡ್ತಾ ಇದ್ದಾರೆ, ಅವರದ್ದು ದರಕ್ಕಿಂತ ಕಡಿಮೆ ದರದಲ್ಲಿ ನಾವು ನೀರನ್ನು ಪೂರೈಕೆ ಮಾಡೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಓಲಾದಲ್ಲಿ, ಉಬರ್ನಲ್ಲಿ ಯಾವ ತರ ವೆಹಿಕಲ್ ಮೂವ್ಮೆಂಟ್ ಮಾನಿಟರ್ ಮಾಡಬಹುದು, ಅದೇ ತರ ಅವರಿಗೆ ಮಾಡಿರುವ ನೀರುಗಳು ಯಾವ ತರ ಫಿಲ್ ಆಗ್ತದೆ, ಯಾವ ತರ ಒಂದು ಮನೆಗೆ ತಲುಪಿಸಿದ ಅವರು GPS ಮ್ಯಾಪಿಂಗ್ ಮುಖಾಂತರ ನೋಡ್ತಾ ಇರಬಹುದಾಗಿದೆ. ಖಾಸಗಿ ಟ್ಯಾಂಕರ್ ಹಾವಳಿಗಳನ್ನ ತಪ್ಪಿಸಿ ಬೆಂಗಳೂರಿನ ನಿವಾಸಿಗಳಿಗೆ ಶುದ್ಧ ಕಾವೇರಿ ನೀರನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಏನು ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಜಲಮಂಡಳಿ ಅಧ್ಯಕ್ಷರು ರಾಮ್ ಪ್ರಸಾದ್ ಮನೋಹರ್ ಸರ್ ಇದ್ದಾರೆ. ಅವ್ರನ್ನೇ ನಾನು ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗಾಗಲೇ ಏನು ಬೇಸಿಗೆ ಪ್ರಾರಂಭವಾಗಿರುವಂಥದ್ದು, ಈ ನಿಟ್ಟಿನಲ್ಲಿ ಈಗ ನೀರಿಗೆ ಹಾಹಾಕಾರ ಇರುವಂಥದ್ದು, ಇದನ್ನೇ ಒಂದು ಮುಂದಿಟ್ಕೊಂಡು ಖಾಸಗಿಯ ಒಂದು ಟ್ಯಾಂಕರ್ಗಳು ಬೇಕಾಬಿಟ್ಟಿ ದರಗಳನ್ನು ಏರಿಸಿ ಏನು ಒಂದಷ್ಟು ಸಮಸ್ಯೆಗಳಾಗ್ತಿತ್ತು. ಈಗ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಮನೆ ಮನೆಗೂ ಕೂಡ ಕಾವೇರನ್ನು ಕೊಡುವಂತಹ ಒಂದು ಯೋಜನೆ. ಸಾಮಾನ್ಯವಾಗಿ ಬೇಸಿಗೆ ಬಂದಾಗ ಟ್ಯಾಂಕರ್ನ ದರಗಳನ್ನು ಹೆಚ್ಚು ಮಾಡೋದಾಗಲಿ ಮತ್ತು ಟ್ಯಾಂಕರ್ಗೆ ಭಾಳಷ್ಟು ಬೇಡಿಕೆ ಬರೋದಾಗಲಿ ಸಹಜವಾಗಿದೆ. ಹಾಗಾಗಿ ಕಳೆದ ಬಾರಿ ಈ ಥರ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಬಂದಾಗ ನಾವು ಚರ್ಚೆ ಮಾಡಿದ್ದೇವೆ. ಈ ಥರ ಮಾಡಿದ್ದಾಗ ಮುಂದಿನ ಬರುವ ಭವಿಷ್ಯದಲ್ಲಿ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು ಹೊಸ ಸ್ಕೀಮನ್ನು ಲಾಂಚ್ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಅದರ ಬಗ್ಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರ ಜೊತೆಗೆ ಚರ್ಚೆ ಮಾಡಿ ಅವರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ವರ್ಷ ನಾವು ಒಂದು ಹೊಸ ಕಾರ್ಯಕ್ರಮವನ್ನು ಲಾಂಚ್ ಮಾಡೋಕ್ಕೆ ಮುಂದಾಗಿದ್ದೇವೆ. ಈ ಕಾರ್ಯಕ್ರಮ ಬಂದು ನಮ್ಮ ಜನಸಾಮಾನ್ಯರ ರಕ್ಷಣೆ ಮಾಡೋದಕ್ಕೆ ಒಂದು ಹೊಸ ಕಾರ್ಯಕ್ರಮ ಆಗುತ್ತೆ. ಈಗ ಪ್ರೈವೇಟ್ ಟ್ಯಾಂಕರ್ಗಳು ಏನು ಹೆಚ್ಚುವರಿ ದರ ವಸೂಲಿ ಮಾಡ್ತಾ ಇದ್ದರು, ಅವರದ್ದು ದರಕ್ಕಿಂತ ಕಡಿಮೆ ದರದಲ್ಲಿ ನಾವು ನೀರನ್ನು ಪೂರೈಕೆ ಮಾಡೋದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಓಕೆ, ಇನ್ನು ಸಂಚಾರಿ ಕಾವೇರಿ ಯೋಜನೆ ಅನುಷ್ಠಾನ ಯಾವ ರೀತಿಯಲ್ಲಿ ಆಗುತ್ತೆ, ಯಾವ ರೀತಿಯಾಗಿ ಇದರದ್ದು ಉಪಯೋಗವನ್ನ ನಿವಾಸಿಗಳು, ಬೆಂಗಳೂರಿನ ನಗರದ ನಿವಾಸಿಗಳು ಪಡ್ಕೊಳ್ಬಹುದು ಅಂತ? ಇದು ಟೋಟಲಿ ಆಟೋಮೇಟೆಡ್ ಸಿಸ್ಟಮ್. ಏನಾಗಿದೆ, ಎಂಡ್ ಟು ಎಂಡ್ ಫುಲ್ಲಿ ಆಟೋಮೇಟೆಡ್ ಸಿಸ್ಟಮ್ ಮಾಡಿದೆ. ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮದು ಏನು ಅಪ್ಲಿಕೇಶನ್ ಇದೆ, ಮೊಬೈಲಲ್ಲಿ ಅವರು ಟ್ಯಾಂಕರ್ಗೆ ನೀರು ಬೇಕಾದರೆ ಬುಕ್ ಮಾಡ್ಕೊಳ್ಬಹುದಾಗಿದೆ. ಅವ್ರು ಬುಕ್ ಮಾಡಿದ ನೀರು ಯಾವ ಟ್ಯಾಂಕರಲ್ಲಿ ಬರ್ತದೆ, ಅವ್ರದ್ದು ಟ್ಯಾಂಕರ್ ಡ್ರೈವರ್ ನಂಬರ್ ಆಗಲಿ, ವೆಹಿಕಲ್ ನಂಬರ್ ಆಗಲಿ ಆಟೋಮೆಟಿಕ್ಲಾಗಿ ಇವರಿಗೆ ನಮ್ಮ ಯಾರು ಗ್ರಾಹಕರಿದ್ದಾರೆ ಅವ್ರಿಗೆ ಹೋಗುತ್ತೆ. ಮತ್ತು ಈಗ ಓಲಾದಲ್ಲಿ, ಉಬರ್ನಲ್ಲಿ, ಈ ಥರ ಬೇರೆ ಬೇರೆ ಟ್ಯಾಕ್ಸಿಗಳಲ್ಲಿ ಯಾವ ಥರ ವೆಹಿಕಲ್ ಮೂವ್ಮೆಂಟ್ ಮಾನಿಟರ್ ಮಾಡಬಹುದು, ಅದೇ ಥರ ಅವ್ರಿಗೆ ಮಾಡಿರುವ ನೀರುಗಳು ಯಾವ ಥರ ಫಿಲ್ ಆಗ್ತದೆ, ಯಾವ ಥರ ಒಂದು ಅವ್ರಿಗೆ ಮನೆಗೆ ತಲುಪಿಸಿದ ಅವರು ಗೂಗಲ್ GPS ಮ್ಯಾಪಿಂಗ್ ಮುಖಾಂತರ ನೋಡ್ತಾ ಇರಬಹುದಾಗಿದೆ. ಮತ್ತು ನಾವು ವಿತಿನ್ ಬುಕ್ಕಿಂಗ್ ಮಾಡಿದರೆ 24 ಅವರ್ಸ್ನಲ್ಲಿ ಅವ್ರಿಗೆ ನೀರನ್ನು ತಲುಪಿಸ್ತೀವಿ. ನಮಗೆ ಸದ್ಯಕ್ಕೆ ಪ್ರಯೋಗವಾಗಿ ಮಾಡ್ತಾ ಇರೋದ್ರಿಂದ 24 ಅವರ್ಸ್ ಒಳಗಡೆ ಬುಕ್ ಮಾಡಿದ್ರೆ 24 ಅವರ್ಸ್ ಒಳಗಡೆ ನೀರನ್ನು ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಏನು ಈ ಬಗ್ಗೆ ಟ್ರಯಲ್ ಏನಾದರೂ ಮಾಡಲಾಗಿದೆಯಾ, ಅಥವಾ ಇದು ನೇರವಾಗಿ ಅನುಷ್ಠಾನ ಆಗುತ್ತಾ, ಅಥವಾ ಹೇಗೆ ಏನು ಅಂತ? ನಮ್ಮ ಹಂತದಲ್ಲಿ ಟೆಸ್ಟಿಂಗ್ ಅಂತ ಮಾಡ್ಕೊಂಡಿದ್ದೇವೆ. ಒಂದು 2 ವೆಹಿಕಲ್ಸ್ಗಳಿಗೆ ಬುಕ್ಕಿಂಗ್ ಮಾಡಿ ಯಾವ ಥರ ಸಪ್ಲೈ ಪ್ಯಾಟರ್ನ್ ವರ್ಕ್ ಆಗ್ತದೆ, ಯಾವ ಥರ ಸಿಸ್ಟಮ್ ವರ್ಕ್ ಆಗ್ತದೆ, ಯಾವ ಥರ ನಮ್ಮ ಪೇಮೆಂಟ್ ಗೇಟ್ವೇ ವರ್ಕ್ ಆಗ್ತದೆ, ಎಲ್ಲವನ್ನು ಟೆಸ್ಟ್ ಮಾಡ್ಕೊಂಡಿದ್ದೇವೆ. ಈಗ ನಾವು ನಮ್ಮ ಹಂತದಲ್ಲಿ ಏನು ಟೆಸ್ಟ್ ಮಾಡಬೇಕು ಅದನ್ನು ಮುಗಿಸಿದ್ದೇವೆ. ಈಗ ನೆಕ್ಸ್ಟ್ ನಾವು ಪೈಲಟಿಂಗ್ ಅನ್ನು ಪಬ್ಲಿಕ್ಗೆ ಬಿಡಬೇಕಾಗುತ್ತದೆ. ಆ ಪೈಲಟಿಂಗ್ ಸ್ಕೀಮ್ ಮಾಡಿದ ಮೇಲೆ ಮುಂದೆ ಏನಾದರೂ ನಮಗೆ ಸಮಸ್ಯೆಗಳು ಬಂದರೆ ಅದನ್ನು ಕೂಡ ಸರಿ ಮಾಡ್ತಿದ್ವಿ. ಮತ್ತು ಲಾರ್ಜ್ ಸ್ಕೇಲ್ ಮಾಡಕ್ಕೆ ಹೋದಾಗ ಖಂಡಿತ ಕೆಲವೊಂದು ಹಿಕಪ್ಸ್ ಬರುತ್ತದೆ, ಅದನ್ನು ಕೂಡ ಸರಿ ಮಾಡೋಕ್ಕೆ ನಮ್ಮ ಟೀಮ್ ಸಿದ್ಧವಾಗಿದ್ದೀವಿ. ಖಂಡಿತ ಜನರಿಗೆ ಸರಳವಾಗಿ ಕಾವೇರಿ ನೀರನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಹೊಸ ಯೋಜನೆ ಜಾರಿ ಮಾಡೋಕ್ಕೆ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ. ಈ ರೀತಿ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ನಮ್ಮ ಬೆಂಗಳೂರು ಜನರ ಒಂದು ಏನು ಅವಶ್ಯಕತೆ ಇದೆ ಅದನ್ನು ಮನದಲ್ಲಿ ಇಟ್ಕೊಂಡು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಜಲಮಂಡಳಿಯವರ ಒಂದು ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮ ಜಾರಿ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ವಾಹನಗಳನ್ನು ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದು, ಯಾವ ರೀತಿಯಾಗಿ ಆ್ಯಪ್ ಇನ್ಸ್ಟಾಲ್ ಮಾಡೋದು, GPS ಏನಾದ್ರು ಮಾಡುವಂಥದ್ದು ಇದೆಯಾ, ಹೇಗೆ ಅಂತ? ಸಾಮಾನ್ಯವಾಗಿ ಈಗ ನಾವೇನು ಮಾಡ್ತಿದ್ದೀವಿ, ನಮ್ಮ ಹತ್ರ ಒಂದು 62 ಟ್ಯಾಂಕರ್ಸ್ಗಳು ಜಲಮಂಡಳಿಯ ಸ್ವಂತ ಟ್ಯಾಂಕರ್ಗಳಿದೆ. ಬಟ್ ಒಂದೇ ಸರಿ 62 ಟ್ಯಾಂಕರ್ಗಳಲ್ಲಿ ಜಾಸ್ತಿ ನೀರನ್ನು ಉಪಯೋಗ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಅಂದ್ಕೊಳ್ತೀವಿ, ನಾವು ಇನ್ನೂ ಹೊಸದಾಗಿ ಟ್ಯಾಂಕರ್ ಖರೀದಿ ಮಾಡೋದಾಗಲಿ ಮತ್ತು ಹೊಸ ಟ್ಯಾಂಕರ್ಗಳನ್ನು ತೊಗೊಳ್ಳೋದಕ್ಕೆ ಇನ್ನೂ ಟೈಮ್ ತೊಗೊಳ್ತದೆ. ಹಾಗಾಗಿ ಅದಕ್ಕೆ ಟೈಮ್ ತೊಗೊಳ್ತದೆ ಮತ್ತು ಖರ್ಚು ಜಾಸ್ತಿ ಆಗಿದೆ. ಅದ್ರ ಬೇರೆ ಇರುವ ಟ್ಯಾಂಕರ್ಗಳು ಪ್ರೈವೇಟ್ ಟ್ಯಾಂಕರ್ಗಳ ಹತ್ರ ಬಾಡಿಗೆಗೆ ತೊಗೊಂಡು ಆ ಟ್ಯಾಂಕರ್ಗಳಿಗೆ ಟ್ರಿಪ್ ಬೇಸಿಯಲ್ಲಿ ಪೇಮೆಂಟ್ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಂಡಿದೆ. ಹಾಗಾಗಿ ಅದನ್ನು ಕೂಡ ನಮ್ಮ ಜಲಮಂಡಳಿಯ ಸುಪರ್ತಿನಲ್ಲಿ ತೊಗೊಂಡು ಅದನ್ನು ಸಂಪೂರ್ಣ ಏನು ಸುರಕ್ಷತೆಯನ್ನು ನಾವು ತಗೊಳ್ತೀವಿ. ಮತ್ತು ಜನರು ಯಾರು ಕೂಡ ನಮ್ಮ ಟ್ಯಾಂಕರ್ಗಳಿಗೆ ನೇರವಾಗಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಸಾಕು. ಅಲ್ಲಿ ಮನೆ ಬಾಗಿಲಿಗೆ ಬರುವ ಟ್ಯಾಂಕರ್ಗಳಿಗೆ ಯಾವುದು ಕೂಡ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ಇನ್ನ ಬಹುತೇಕ BBMP ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಲವೊಂದು ತಟಸ್ಥ ಆಗಿರುವಂತದ್ದು, ಬಂದ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಯೋಗ್ಯ ಇಲ್ಲ, ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅನ್ನೋದು. ಈಗ ಕಾವೇರಿ ಶುದ್ಧ ಕುಡಿಯುವ ನೀರನ್ನ ಯಾವ ರೀತಿಗೆ ಪೂರೈಕೆ ಮಾಡೋದು, ಟೆಸ್ಟ್ ಮಾಡುವಂತದ್ದು ಹೇಗಿರುತ್ತೆ?
ಈಗ ಸಾಮಾನ್ಯವಾಗಿ ಈಗ ಟ್ಯಾಂಕರ್ಗಳಲ್ಲಿ ಏನು ಪ್ರೈವೇಟ್ ಅವರು ಕೊಡ್ತಿದ್ದಾರೆ, ಕೆಲವರು ಒಳ್ಳೆ ನೀರು ಕೊಡಬಹುದು. ಸುಮಾರು ಕಡೆ ಏನಾಗುತ್ತದೆ, ಆ ನೀರಿಗೆ ಗುಣಮಟ್ಟ ಪರೀಕ್ಷೆ ಯಾವುದೇ ಇರುವುದಿಲ್ಲ. ಮತ್ತೆ ಬೋರ್ವೆಲ್ ವಾಟರ್ನಲ್ಲಿ ಸಿಕ್ಕಾಪಟ್ಟ ಸಲಿನಿಟಿ ಇರ್ತದೆ, ಉಪ್ಪಿನಾಂಶ ಜಾಸ್ತಿ ಇರ್ತದೆ. ಅದನ್ನ ಫಿಲ್ಟರ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಎಲ್ಲರೂ ಕೂಡ ಯೂಸ್ ಮಾಡುವಾಗ ತುಂಬಾ ಜನ ನೀರು ವೇಸ್ಟ್ ಆಗುತ್ತೆ. ಅದರ ಬದಲಾಗಿ ಕಾವೇರಿ ನೀರು ನಾವು ಈಗಾಗಲೇ ಕಾವೇರಿ 5th ಸ್ಟೇಜ್ ಕಮಿಷನ್ ಮಾಡಿರೋದ್ರಿಂದ ಆ ನೀರನ್ನು ಕ್ವಾಲಿಟಿ ಸರ್ಟಿಫಿಕೇಶನ್ ಮಾಡಿಕೊಂಡಿದ್ದೇವೆ. ಈಗ ನಮ್ಮ BWS ನೀರು BAS ಸರ್ಟಿಫೈಡ್, ಇಡೀ ದೇಶದಲ್ಲಿ ಮೊದಲನೇ ಬಾರಿ BWSSBನೇ BAS ಸರ್ಟಿಫಿಕೇಶನ್ ತಗೊಂಡಿರೋದು, ಕಳೆದ ಇತ್ತೀಚೆಗೆ ತಗೊಂಡಿದ್ದೇವೆ. ಸೊ ಹಾಗಾಗಿ ಆ ಸರ್ಟಿಫೈಡ್ ನೀರನ್ನೇ ನಾವು ಕಾವೇರಿ ನೀರನ್ನೇ ಟ್ಯಾಂಕರ್ಲ್ಲಿ ಪೂರೈಕೆ ಮಾಡಿ ಕೊಡ್ತಾ ಇರೋದ್ರಿಂದ ಜನರಿಗೆ ಒಂದು ಆರೋಗ್ಯವಾಗಿರುವಂತಹ ಒಂದು ವಾತಾವರಣದಲ್ಲಿ ಸ್ವಚ್ಛತೆಯಾಗಿರುವಂತಹ ಶುದ್ಧ ನೀರನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಓಕೆ, ಇನ್ನ ಯಾವಾಗ ಇಲ್ಲಿಯ ನಿವಾಸಿಗಳಿಗೆ ಶುದ್ಧ ಕಾವೇರಿ ನೀರು ಪೂರೈಕೆ ಆಗುತ್ತೆ, ದಿನಾಂಕ ಏನಾದರೂ ನಿಗದಿ ಮಾಡಲಾಗಿದೆಯಾ ಎನ್ನುವಂಥದ್ದು ಈಗ ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮ? ಈಗ ಕಳೆದ 2 ದಿವಸಗಳ ಹಿಂದೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ನಮ್ಮ ಕಾವೇರಿ ಆನ್ ವೀಲ್ಸ್ ಏನು ಸಂಚಾರಿ ಕಾವೇರಿ ಸ್ಕೀಮ್ ಇದೆ ಅದನ್ನ ಬಗ್ಗೆ ತಪಾಸಣೆ ಮಾಡಿದ್ರು. ಮತ್ತೆ ಅದನ್ನ ಬಗ್ಗೆ ಕೂಡ ಸುದ್ದಿ ಹೊರಡಿಸಿದ್ದೀರಾ. ಈಗ ಪರಿಶೀಲನೆ ಮುಗಿದಿದೆ. ಬಹುಶಃ ಒಂದು ವಾರದ ಒಳಗಡೆ ನಮ್ದು ಬ್ರಾಂಡಿಂಗ್ ಮಾಡಬೇಕು. ಯಾಕಂದ್ರೆ ನಾವು ಯಾವುದು ಜಲಮಂಡಿಯ ಸಂಚಾರಿ ಕಾವೇರಿ ಅಂತ ಗೊತ್ತಾಗಬೇಕಾದ್ರೆ ಬ್ರ್ಯಾಂಡಿಂಗ್ ಮಾಡೋದು ಅವಶ್ಯಕತೆ ಇದೆ. ಇಲ್ಲದ್ರೆ ಸಂಚಾರಿ ಕಾವೇರಿ ಅಂತ ಹೇಳಿ ಕೆಲವರು ಅವರದೇ ನೀರನ್ನು ಕೊಡೋದಕ್ಕೆ ಟ್ರೈ ಮಾಡಿ ಅದನ್ನು ತಡೆಗಟ್ಟಬೇಕಂದ್ರೆ GPS ಫಿಟೆಡ್ ವೆಹಿಕಲ್ಸ್ಗೆ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀವಿ. ಈ ದಾರಿಲಿ ಹೋದ್ರೆ ಗೊತ್ತಾಗ್ಬಿಡ್ತದೆ ಇದು ಸಂಚಾರಿ ಕಾವೇರಿ ಅಂತ ಗೊತ್ತಾಗುತ್ತೆ. ಆ ರೀತಿ ಬ್ರ್ಯಾಂಡಿಂಗ್ ಮಾಡಿಕೊಂಡು ಅದನ್ನು ಮಾಡೋದಕ್ಕೆ ಇನ್ನೊಂದು 7 to 10 days ಟೈಮ್ ತಗೊಳ್ತದೆ. ಯಾಕಂದ್ರೆ ಇದೆಲ್ಲ 250 ವೆಹಿಕಲ್ಸ್ಗೆ ಪ್ರಥಮ ಹಂತದಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಹಾಗಾಗಿ ಬ್ರ್ಯಾಂಡಿಂಗ್ ಎಲ್ಲ ಮಾಡಿಕೊಂಡು ಬಿಫೋರ್ May 1st ಒಳಗಡೆ ಮಾಡ್ಬೇಕಂತ ಮನಸ್ಸಿಟ್ಕೊಂಡಿದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.